ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್, construct a truth table P conditional biconditional Q exclusive R negation P implies negation R. ಓಕೆ, ಫಸ್ಟು ನಾವು ಈ ಕ್ವಶನ್ ನೋಡಿದ ತಕ್ಷಣ ನಾವು ಇದು ನೋಡಿ ಏನು ಎಷ್ಟು ಲೆಂದಿ ಐತಲ್ಲ ಅಂತ ಅನ್ಕೋಬಾರ್ದು. ಯಾಕಂದರೆ ಕನ್ಸ್ಟ್ರಕ್ಟಿಂಗ್ ಟ್ರೂತ್ ಟೇಬಲ್ ಈಸಿ. ಯಾವಾಗ ಈಸಿ ಆಗುತ್ತೆ ಅಂದರೆ ನೀವೆಲ್ಲ ಕಂಡೀಷನ್ಸ್ ನೆನ್ಪಿಟ್ಕೊಂಡ್ರೆ ಇದರಷ್ಟು ಈಸಿ ಯಾವುದೂ ಇಲ್ಲ ಟಾಪಿಕ್. ಸೊ ಈಗ ನೋಡಿ ಇಲ್ಲಿ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ನಾವು ನೋಡಿದ ತಕ್ಷಣ ಎಷ್ಟು ವೇರಿಯೇಬಲ್ಸ್ ಕೊಟ್ಟಾರೆ ಅಂತ ನೋಡ್ಕೋಬೇಕು. ಓಕೆ, ನೋಡಿ ಎಷ್ಟು ವೇರಿಯೇಬಲ್ಸ್ ಇದಾವೆ, ಪಿ ಕ್ಯೂ ಮತ್ತು ಪಿ ಐತಿ, ಬಟ್ ಇಲ್ಲಿ ಎಕ್ಸ್ಟ್ರಾ ಒಂದು ಆರ್ ವೇರಿಯೇಬಲ್ ಐತಿ, ಹೌದಾ? ಸೊ ಎಷ್ಟದವು ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟಿದಾವೆ ಇಲ್ಲಿ, ಪಿ ಕ್ಯೂ ಆರ್ ಅಂದರೆ ಎಷ್ಟು, 3. ಸೊ ನಾವು ಎಷ್ಟು ರೋದು ಕನ್ಸ್ಟ್ರಕ್ಟ್ ಮಾಡಬೇಕು ಟ್ರೂತ್ ಟೇಬಲ್ಲು, 2n ಫಾರ್ಮುಲಾದಲ್ಲಿ ಹಾಕಿ 2n ಪ್ಲೇಸಲ್ಲಿ ಎಷ್ಟು ಹಾಕಬೇಕು, 3 ಹಾಕಬೇಕು. 2 ಈಸ್ ನಥಿಂಗ್ ಬಟ್ 2 ಇಂಟು 2 ಎಷ್ಟು, 8 ಅಲ್ಲ? ಸೊ 8 ರೋಸ್ ಅಂದರೆ ಎಷ್ಟು ಹಾಕ್ಬೇಕು ನಾವು, 8 ರೋಸ್ದು ಟ್ರೂತ್ ಟೇಬಲ್ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, ಫಸ್ಟ್ ಸ್ಟೆಪ್ಪು ಯಾವಾಗಲೂ ಫಸ್ಟು ಏನು ವ್ಯಾಲ್ಯೂ ಇರುತ್ತಲ್ಲ ಅಂದರೆ ವೇರಿಯೇಬಲ್ ನೇಮ್ಸ್ ಅದನ್ನ ಬರ್ಕೊಂಬಿಡ್ಬೇಕು, ಪಿ ಕ್ಯೂ ಆರ್. ನೆಕ್ಸ್ಟ್ ಏನು ಬರ್ಕೋಬೇಕು, ಯಾವಾಗಲೂ ಇಫ್ ನೆಗೆಷನ್ ಕೊಟ್ಟಿದ್ದು, ನೆಗೆಷನ್ ಇಲ್ಲ ಅಂದರೆ ಡೈರೆಕ್ಟ್ ಎಕ್ಸ್ಪ್ರೆಷನ್ಸ್ ಬರ್ಕೋಬೇಕು, ಫಸ್ಟ್ ಎಕ್ಸ್ಪ್ರೆಷನ್. ಬಟ್ ಇಲ್ಲಿ ನೆಗೆಷನ್ ಕೊಟ್ಟಿದ್ದಾರಲ್ಲ, ಒಂದು ಎಷ್ಟು ನೆಗೆಷನ್ ಪಿ ಒಂದಿದೆ ಮತ್ತು ನೆಗೆಷನ್ 1 ಆರ್ ಇದೆ. ಸೊ ನೆಗೆಷನ್ ಪಿ ನೆಗೆಷನ್ ಆರ್. ಇದನ್ನ ಯಾಕೆ ನಾವು ಫಸ್ಟೇ ಬರ್ಕೋಬೇಕಂದ್ರೆ ನಾವು ಫಸ್ಟ್ ನೆಗೆಷನ್ ಪಿ ಮಾಡ್ಕೊಂಡ್ಬಿಟ್ರೆ ನಾವು ಡೈರೆಕ್ಟ್ ಇದನ್ನ ಇಂಪ್ಲಿಕೇಶನ್ ಅದು ಲಾಜಿಕಲ್ದು ಎಕ್ಸ್ಪ್ರೆಷನು ಡೈರೆಕ್ಟೇ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಸೊ ನಮಗೆ ಅದು ಈಸಿ ಆಗುತ್ತೆ. ಅದಕ್ಕೋಸ್ಕರ ನೆಗೆಷನ್ ಇದ್ದರೆ ನೆಗೆಷನ್ ವ್ಯಾಲ್ಯೂಸ್ ಫಸ್ಟ್ ಬರ್ಕೋಬೇಕು. ಓಕೆ, ಏನೇನು ಬರ್ಕೊಂಡ್ವಿ, ಪಿ ಕ್ಯೂ ಆರ್, ನೆಗೆಷನ್ ಪಿ ನೆಗೆಷನ್ ಆರ್. ಓಕೆ, ನೆಕ್ಸ್ಟ್ ಏನು, ನೆಕ್ಸ್ಟು ಫಸ್ಟ್ ಎಕ್ಸ್ಪ್ರೆಷನ್ ಬರ್ಕೋಬೇಕು, ಪಿ ಬೈ ಕಂಡೀಷ್ನಲ್ ಕ್ಯೂ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಗೆಷನ್ ಪಿ ಇಂಪ್ಲೈಸ್ ನೆಗೆಷನ್ ಆರ್.